ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿದಂಥ ಭಾವಿ ಅಗ್ನಿವೀರರಿಗೆ ಮೊದಲನೇದಾಗಿ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಾರ್ಗಿಲ್ ಅಂದರೆ ಯಾವ ರೀತಿ ಪ್ರದೇಶ ಇತ್ತಪ್ಪ ಅಂದ್ರೆ, ನಮ್ಮ ಭಾರತ ದೇಶದಿಂದ ನಾವು ಕಾರ್ಗಿಲ್ಗೆ ಹೋಗ್ಬೇಕಾದ್ರೆ ಸುಮಾರು 10 ರಿಂದ 15 ಸಾವಿರ ಎತ್ತರ ಅಡಿ ಅದ. ಆಮೇಲೆ ಅಲ್ಲಿ ಕಿರಿದಾದ ದಾರಿ ಅದ. ಆಮೇಲೆ ಮ್ಯಾಲೆ ಹೋದಿಪ್ಪ ಅಂದರೆ ಕೆಳಗೆ ಹೆಂಗಪ್ಪ ಅಂದ್ರೆ ಸುಮಾರು 10 ರಿಂದ 15 ಸಾವಿರ ಏನಪ್ಪ ಅಂದ್ರೆ ಪ್ರಭಾತದ. ಅಲ್ಲಿಂದ ನಾವು ಜಾರಿ ಬಿದ್ದಿಪ್ಪ ಅಂದ್ರೆ ಹೋಗೇ ಬಿಡ್ತೀವಿ ರೀ. ಅಂಥ ಎತ್ತರ ಪ್ರದೇಶ ಅದು ಕಾರ್ಗಿಲ್ ಪ್ರದೇಶ. ಆ ಪ್ರದೇಶದಾಗ ಯಾವ ರೀತಿ ಇರ್ತದಪ್ಪ ಅಂದ್ರೆ, ಚಳಿಗಾಲೊಳಗೆ ಅಲ್ಲಿ ಚಳಿ ಯಾವ ರೀತಿ ಇರ್ತದಂದ್ರೆ -14 -15 ಡಿಗ್ರಿ ಸೆಂಟಿಡಿಗ್ರಿ ಅಲ್ಲಿ ಸೆಲ್ಸಿಯಸ್ ಚಳಿ ಇರ್ತದೆ ರೀ. ಅಂಥ ಒಂದು ಸಂದರ್ಭದಾಗ ಏನು ಮಾಡ್ತಾರಪ್ಪ ಅಂದ್ರೆ, ನಮ್ಮ ಭಾರತೀಯ ಸೈನಿಕರು ಅಲ್ಲಿ ಕಾವಲನ್ನು ಕಾಯ್ತಾ ಇರ್ತಾರೆ. ಅಲ್ಲಿ ಮಂಜು ಬೀಳಲಿಕ್ಕೆ ಪ್ರಾರಂಭ ಆಗ್ತದೆ. -14 -15 ಅಂದ್ರೆ ಅಲ್ಲಿ ಮಂಜು ಬೀಳ್ತದೆ ರೀ, ಐಸ್ ಬೀಳಲಿಕ್ಕೆ ಪ್ರಾರಂಭ ಆಗ್ತದೆ. ಅಂಥ ಒಂದು ಸಮಯದಲ್ಲಿ ನಮ್ಮ ಭಾರತೀಯ ಸೈನಿಕರು ಆ ಕಾರ್ಗಿಲ್ ಬೆಟ್ಟವನ್ನು ಇಳಿದು ಕೆಳಗೆ ಬರ್ತಾರೆ. ಕೆಳಗೆ ಬಂದಾಗ ಇದನ್ನು ಕಾಯ್ತಾ ಕುಳಿತಿರ್ತಕ್ಕಂಥ ಪಾಪಿ ಪಾಕಿಸ್ತಾನಿಯರು ಏನು ಮಾಡ್ತಾರಪ್ಪ ಅಂದ್ರೆ, ನಮ್ಮ ಭಾರತ ದೇಶದ ಅಲ್ಲಿ ಏನು ಗುಂಡು ಮದ್ದುಗಳು ಅಲ್ಲಿ ಏನು ಬಂಕರ್ಗಳು ಇಟ್ಟಿರ್ತಾರೆ ಅಲ್ಲಿ ಬಂದ ಅವರು ಗುರಿಯನ್ನು ಇಟ್ಕೊಂಡ್ಕೊಂಡಿರ್ತಾರೆ ರೀ. ಗುರಿಯನ್ನು ಇಟ್ಕೊಂಡು ಕೂತಾಗ ಅಲ್ಲಿ ಬರ್ತಾರೆ. ಅವರು ಬಂದಾಗ ಅಲ್ಲಿ ಕುರಿ ಕಾಯ್ತಕ್ಕಂಥ ಆ ಹುಡುಗರು ಏನು ಮಾಡ್ತಾರಪ್ಪ ಅಂದ್ರೆ ಅವ್ರು ನೋಡ್ತಾರೆ ರೀ. ನೋಡಿ ಅಂತಾರೆ, ಅಯ್ಯೋ ಇವರು ಭಾರತೀಯರಲ್ಲ, ಇವರು ಪಾಕಿಸ್ತಾನಿಯರು. ಈ ಸುದ್ದಿಯನ್ನು ನಾವು ಭಾರತ ಸೈನಿಕರು ತಿಳಿಸೋಣ ತಿಳ್ಕೊಂಡು ಆ ಕುರಿ ಕಾಯ್ತಕ್ಕಂಥ ಹುಡುಗರು ಏನು ಮಾಡ್ತಾರಪ್ಪ ಅಂದ್ರೆ ಬಂದ ಭಾರತೀಯ ಸೈನಿಕರಿಗೆ ಬಂದ ಸುದ್ದಿಯನ್ನು ಮುಟ್ಟಿಸ್ತಾರೆ. ಸುದ್ದಿಯನ್ನು ಮುಟ್ಟಿಸಿದಾಗ ಅವಾಗ ಭಾರತೀಯ ಸೈನಿಕರು ನಂಬುದಿಲ್ಲ. ಆದರೂ ಸಹಿತ ನೋಡೋಣ ತಿಳ್ಕೊಂಡು ಸೌರಭ್ ಕಾಲಿಯಾ ಅಂತಕ್ಕಂಥ ಯೋಧರ ಜೊತೆ 5 ಜನ ಸೈನಿಕರ ಜೊತೆ ಮಾಡಿ ನೋಡ್ಕೊಂಡು ಬರಕ್ಕೆ ಕಳಿಸ್ತಾರೆ. ನೋಡ್ಕೊಂಡು ಬರಕ್ಕೆ ಹೋದಾಗ ಸೌರಭ್ ಕಾಲಿಯಾ ಸುಮಾರು ಒಂದು 30-32 ವಯಸ್ಸಿನ ಹುಡುಗ ಇರ್ತಾನೆ. ಅವನ ಜೊತೆ ಎಲ್ಲ ಯುವಕರು ಇರ್ತಾರೆ. ಕರ್ಕೊಂಡು ಮೇಲಕ್ಕೆ ಹೋಗ್ತಾರೆ. ಮೇಲಕ್ಕೆ ಹೋದಾಗ ಏನಾಗ್ತದಪ್ಪ ಅಂದ್ರೆ, ಆ ಪಾಕಿಸ್ತಾನದ ಸೈನಿಕರು ಸುತ್ತೊಡೆದು ಏನು ಮಾಡ್ತಾರೆ ಅಂದ್ರೆ 5 ಜನರು ಹಿಡಿತಾರೆ. ಸೌರಭ್ ಕಾಲಿಯಾ ಮತ್ತು ಅವರ ತಂಡವನ್ನು 5 ಜನರು ಹಿಡಿತಾರೆ. ಹಿಡಿದು ಅವ್ರನ್ನ ಪಾಕಿಸ್ತಾನಕ್ಕೆ ಒಯ್ತಾರೆ ರೀ. ಒಯ್ದು ಏನು ಮಾಡ್ತಾರಪ್ಪ ಅಂದ್ರೆ, ನಮ್ಮ ಭಾರತೀಯ ಸೈನ್ಯದ ವ್ಯವಸ್ಥೆ ಯಾವ ರೀತಿ ಅದ ಹೇಳ್ರಿ ಅಂತ ತಿಳಿಸಿಂದ ಭಾಳಷ್ಟು ಚಿತ್ರ ಹಿಂಸೆಯನ್ನು ಕೊಡ್ತಾರೆ ಅವ್ರಿಗೆ. ಆದರೂ ಸಹಿತ ಅವರು ನಮ್ಮ ಭಾರತದ ಸೈನ್ಯ ವ್ಯವಸ್ಥೆ ಬಗ್ಗೆ ಏನೂ ಮಾಹಿತಿ ಕೊಡೋದಿಲ್ಲ. ಆವಾಗ ಅವರ ಬೆರಳುಗಳನ್ನ ಕಡಿತಾರೆ, ಕಾಲುಗಳನ್ನ ಕಡಿತಾರೆ, ಕಾಲು ಬೆರಳುಗಳನ್ನ ಕಡಿತಾರೆ, ಅವರ ಮೂಗನ್ನು ಕಡಿತಾರೆ, ಕಿವಿಯನ್ನು ಕಡಿತಾರೆ, ನಾಲಿಗೆಯನ್ನು ಕಡಿತಾರೆ. ಅವ್ರನ್ನ ತುಂಡು ತುಂಡು ಮಾಡಿದರೂ ಸಹಿತ ಅವರ 5 ಜನ ಏನಪ್ಪ ಅಂದ್ರೆ ನಮ್ಮ ಭಾರತೀಯ ಸೈನ್ಯದ ವ್ಯವಸ್ಥೆ ಬಗ್ಗೆ ಏನೂ ಬಿಟ್ಟುಕೊಡಂಗಿಲ್ಲ. ಅಂಥ ಸೈನಿಕರು, ಬೇರೆ ದೇಶದ ಸೈನಿಕರು ಪೇಮೆಂಟ್ಗಾಗಿ ಸೈನಿಕರಾಗಿರ್ತಾರೆ. ಆದರೆ ನಮ್ಮ ಭಾರತ ದೇಶದ ಸೈನಿಕರು ಹೆಂಗಪ್ಪ ಅಂದ್ರೆ, ನಾವು ಭಾರತಾಂಬೆ ಸೇವೆ ಮಾಡಲಿಕ್ಕೆ ಸೈನಿಕರಾಗಿರ್ತಾರೆ. ತಮ್ಮ ಜೀವವಾದರೂ ಸಹಿತ ನಮ್ಮ ವ್ಯವಸ್ಥೆಯನ್ನು ಬಿಟ್ಟುಕೊಡಂಗಿಲ್ಲ. ಅಂಥ ಸೈನಿಕರು ಎಲ್ಲಾರಪ್ಪ ಅಂದ್ರೆ ಅದು ನಮ್ಮ ಭಾರತ ದೇಶದಲ್ಲಿ. ಇವತ್ತು ನಾವು ಶಾಂತವಾಗಿದ್ದೀವಿ, ರಾತ್ರಿ ನಿದ್ರೆಯನ್ನು ಮಾಡ್ತಾ ಇದ್ದೀವಿ, ಆರಾಮವಾಗಿ ನಮ್ಮ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀವಿ. ನಾವು ಆರಾಮಾಗಿದ್ದೀವಪ್ಪ ಅಂದ್ರೆ ಅದಕ್ಕೆ ಕಾರಣ ಯಾರಪ್ಪ ಅಂದ್ರೆ ನಮ್ಮ ಸೈನಿಕರು. ಆಮೇಲೆ ನಮಗೆ ಅನ್ನವನ್ನು ನೀಡ್ತಕ್ಕಂಥ ರೈತರು ನಾವು ಯಾವತ್ತೂ ನೆನೆಸ್ಕೋಬೇಕಾಗ್ತದೆ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.